ಆಗಲಿಲ್ಲ, ಬಂದು ಮಲ್ಕೊಂಡ್ಬಿಟ್ನೆ ಸರ್. ಹೆಂಗೆ ಜೀವನ ಮಾಡೋದು ಮಕ್ಕಳಿಂದ? ಇದರಲ್ಲಿ ಒಂದು 1500 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ದೆ. ನಾನು ಒಬ್ಬಳು ಕೂಲಿ ಮಾಡಿ ಮಕ್ಕಳು ಸಾಕಾಗ್ತದ ಸರ್. 5 ಜನ ಹೆಣ್ಮಕ್ಳಿಗೆ ಏನಕ್ಕೂ 1 ರೂಪಾಯಿ ಗಂಡು ದುಡಿದಿದ್ರೆ ನಾವು ಹೆಂಗೆ ಎಷ್ಟು ದುಡ್ಡು ಮಕ್ಕಳು ಸಾಕಾಗ್ತದೆ ಸರ್. ದ್ವೇಷದ ಹಿನ್ನೆಲೆ ರೈತರ ಟ್ರ್ಯಾಕ್ಟರ್ ಬೆಂಕಿ ಇಟ್ಟು ಪರಾರಿಯಾದ ದುರುಳ. ದೂರು ಕೊಟ್ಟು 1 ವಾರ ಆದರೂ ಕ್ರಮ ಜರುಗಿಸದ ಗ್ರಾಮಾಂತರ ಪೊಲೀಸರು. ಹಳೆ ದ್ವೇಷದ ಹಿನ್ನೆಲೆಯಲ್ಲಿ ತಾನು ಕೇಳಿದಷ್ಟು ಹಣ ಕೊಡಲಿಲ್ಲ, ನಾನು ಹೇಳಿದವ್ರಿಗೆ ಕೆಲಸ ಮಾಡಲಿಲ್ಲ ಅನ್ನೋ ದ್ವೇಷ ಇಟ್ಕೊಂಡು ಮನೆ ಮುಂದೆ ನಿಲ್ಲಿಸಿದ ಟ್ರ್ಯಾಕ್ಟರ್ಗೆ ರಾತ್ರೋರಾತ್ರಿ ಬೆಂಕಿ ಇಟ್ಟು ಅದೇ ಗ್ರಾಮದ ವ್ಯಕ್ತಿ ಪರಾರಿಯಾಗಿದ್ದಾನೆ. ಆತನನ್ನು ಹಿಡಿದು ತಂದು ಕಾನೂನು ರೀತಿ ಕ್ರಮ ಜರುಗಿಸಿ ನಮಗಾದ ನಷ್ಟಕ್ಕೆ ಪರಿಹಾರ ಕೊಡಿಸಿ ಅಂತ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು 1 ವಾರ ಕಳೀತಿದ್ರು, ಯಾವುದೇ ಕ್ರಮ ಜರುಗಿಸ್ತಿಲ್ಲ ಅಂತ ಆ ಗ್ರಾಮದ ರೈತರು ಕಣ್ಣೀರು ಹಾಕಿದ್ದಾರೆ. ಅದ್ಯಾವ ಊರು, ಯಾರ ಟ್ರ್ಯಾಕ್ಟರ್ ಗೊತ್ತಾಗಬೇಕಾ? ಈ ಸುದ್ದಿ ನೋಡಿ. ಚಿಕ್ಕಬಳ್ಳಾಪುರ ತಾಲೂಕು ಆವಲಗುರ್ಗಿ ಪಂಚಾಯಿತಿಯ ಹೊನ್ನಗಿರಿಯಪ್ಪನಹಳ್ಳಿ ಕೃಷ್ಣಪ್ಪ ಬಿನ್ ದೊಡ್ಡಮುನಿಯಪ್ಪ ಅನ್ನೋರಿಗೆ ಸೇರಿದ ಟ್ರ್ಯಾಕ್ಟರ್ KA 4075193ಗೆ ದಿನಾಂಕ 22/2/2026ರಂದು ನಮ್ಮೂರ ಸರ್ಕಾರಿ ಪ್ರಾಥಮಿಕ ಶಾಲೆ ಹತ್ತಿರ ನಿಲ್ಲಿಸಿದಾಗ ಬೆಳಗಿನ ಜಾವ 2 ಗಂಟೆ ವೇಳೆಗೆ ಎದೇ ಗ್ರಾಮದ ವಾಸಿ ಲೇಟ್ ಲಕ್ಷ್ಮಪ್ಪ ಅವರ ಮಗ ಸುಮಾರು 40 ವರ್ಷದ ನಾರಾಯಣಪ್ಪ ಅನ್ನೋರು ಟ್ರ್ಯಾಕ್ಟರ್ಗೆ ಬೆಂಕಿ ಇಟ್ಟು ಮುಂದಿನ ಟೈರ್ ಬಸ್ಟ್ ಆದ ಸದ್ದು ಕೇಳಿ ಮನೆಯಲ್ಲಿದ್ದ ನಾವು ಓಡಿ ನೋಡುವಷ್ಟರಲ್ಲಿ ನಾರಾಯಣಪ್ಪ ಓಡಿ ಹೋಗ್ತಿದ್ದನ್ನು ನಾವು ಕಣ್ಣಾರೆ ನೋಡಿದ್ದು. ನಾವು ಬೆಂಕಿ ಆರಿಸುವ ಭರದಲ್ಲಿ ನಾರಾಯಣಪ್ಪನನ್ನು ಹಿಡಿದುಕೊಳ್ಳಲಾಗಲಿಲ್ಲ. ಈತನನ್ನು ಹಿಡಿದು ಕಾನೂನು ರೀತಿ ಕ್ರಮ ಜರುಗಿಸಿ ನಮಗೆ ಅದರಿಂದಾದ ನಷ್ಟಕ್ಕೆ ಪರಿಹಾರ ಕೊಡಿಸುವಂತೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟು ವಾರ ಕಳೆದರೂ ಯಾರೂ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿಲ್ಲ. ಕಳ್ಳನನ್ನು ಹಿಡಿಯುವ ಪ್ರಯತ್ನವೂ ಮಾಡಿಲ್ಲ ಅಂತ ಮಾಲೀಕ ನಮ್ಮ ನ್ಯೂಸ್ ಚಾನೆಲ್ ಮುಂದೆ ಅಳಲನ್ನು ತೋಡ್ಕೊಂಡಿದ್ದಾರೆ. ಶನಿವಾರ 22ನೇ ತಾರೀಕು ಕಂಪ್ಲೇಂಟ್ ಕೊಟ್ಟರೆ ಸಬ್ ಇನ್ಸ್ಪೆಕ್ಟರ್ ಅಂತ ಹೇಳಿದ್ರು. ನಾವು ಕಾಯ್ದ್ವಿ. ಏನು ನೆನ್ನೆ ಹೋಗಿ ತಿರ್ಗಾ ಕಂಪ್ಲೇಂಟ್ ಕೊಟ್ಟು ಏನು ಕ್ರಮ ತಗೊಂಡಿಲ್ಲ ಅವರು. ಸರ್ ನೀವು ಕರ್ಕೊಂಡು ಬಂದು ಇನ್ಕ್ವೈರಿ ಮಾಡಿ, ಏನು ಯಾಕೆ ಈ ಥರ ಮಾಡಿದ್ದಾನೆ ಇನ್ಕ್ವೈರಿ ಮಾಡಿ ಅಂತ ಹೇಳಿದ್ವಿ. ಸರ್ ಇನ್ಕ್ವೈರಿ ಮಾಡಿಲ್ಲ ಅವ್ರು, ಹೇಳ್ತಾನೆ ಇದ್ವಿ ಇನ್ಕ್ವೈರಿ ಮಾಡಿ ಅಂತ. ನಾವು ಕೇಸ್ ಬುಕ್ ಮಾಡ್ತೀವಂತೆ, ಬೇಡ ಫಸ್ಟ್ ಇನ್ಕ್ವೈರಿ ಮಾಡಿ ಅವ್ರನ್ನ, ಯಾಕೆ ಇಕ್ಕಿದ್ರು ಏನು ಉದ್ದೇಶ ಅಂತ ಹೇಳಿದ್ವಿ. ಸರ್ ನಾವು ಏನು ಕ್ರಮನೇ ತಗೊಂಡಿಲ್ಲ ಅವರು. ರೂರಲ್ ಸ್ಟೇಷನ್ ಸರ್. ಅಲ್ಲ ಏನಪ್ಪ ಬೆಂಕಿ ಇಕ್ಕಿರೋ ಸರ್, ನಾರಾಯಣಪ್ಪ ಬೆಂಕಿ ಇಕ್ಕಿರೋದು ಶನಿವಾರ 2 ಗಂಟೆ ರಾತ್ರಿಯಾಗ ಇಕ್ಕಿಬಿಟ್ಟು ಓಡೋಗವನೆ. ನಾವು ಎತ್ಕೊಂಡು ಕಂಪ್ಲೇಂಟ್ ಕೊಟ್ವಿ. ಈಗ ಕರೆಸ್ತೀವಿ ಎಲ್ಲ ಕರೆಸಿಲ್ಲ. ಇವತ್ತು ಹೋಗಿದ್ವಿ, ಇಲ್ಲ ರಸ್ಪೇಟೆ ಇಲ್ಲ ನಮಗೆ. ನಾವು ಬಡವರು ಸರ್. ಟ್ಯಾಕ್ಟ್ರಿಗೆ ನಾವು ಬಡವರು, ನಮ್ಗೆ ರೆಕಮೆಂಡ್ ಇಲ್ಲ, ಏನೂ ಇಲ್ಲ. ಏನು ಬಿಡ್ರಿ ಏನು ಮಾಡ್ತೀರಿ ಅಂತ ಅವರು ನಮ್ಮ ನಗರೇಟ್ ಸರ್. ಬಡವರು ಸರ್, ನಾವು ಬಡವರು. ಇನ್ನು ಮಧ್ಯರಾತ್ರಿ ವೇಳೆ ಟ್ರ್ಯಾಕ್ಟರ್ಗೆ ಬೆಂಕಿ ಇಟ್ಟು ಪರಾರಿಯಾಗಿರುವ ಮುನಿಯಪ್ಪ ಈ ಹಿಂದೆ ನಮಗೆ ಆಗಾಗ ಬೆದರಿಕೆ ಹಾಕಿ ನಿಮ್ಮ ಟ್ರ್ಯಾಕ್ಟರ್ಗೆ ಬೆಂಕಿ ಇಡ್ತೇನೆ, ನೀವೆಲ್ಲ ನನ್ನ ಜೊತೆ ಕೂಲಿ ಕೆಲಸಕ್ಕೆ ಬರಬೇಕು ಅಂತ ಧಮಕಿ ಹಾಕಿದ್ದ. ರಾತ್ರೋರಾತ್ರಿ ಇಟ್ಟ ಬೆಂಕಿಯಿಂದ ಟ್ರ್ಯಾಕ್ಟರ್ನ ಇಂಜಿನ್, ಟ್ರ್ಯಾಕ್ಟರ್ನ ವೈರಿಂಗ್ ಕಿಟ್ ಬೆಂದು ಹೋಗಿತ್ತು. ನಮ್ಮ ಕುಟುಂಬ ಈ ಟ್ರ್ಯಾಕ್ಟರ್ ಬಾಡಿಗೆ ದುಡಿಮೆ ಮೇಲೆ ಅವಲಂಬಿತವಾಗಿತ್ತು. ಇದರಿಂದ ಸುಮಾರು 3,50,000 ನಷ್ಟ ಉಂಟಾಗಿದೆ ಅಂತ ಮನೆಯ ಯಜಮಾನಿ ಲಕ್ಷ್ಮಮ್ಮ ಅವಲತ್ಕೊಂಡಿದ್ದಾರೆ. ಸರ್ ಮೊದಲಿನಿಂದ ಹೇಳ್ತಾ ಇದ್ದು ನಾವು, ನೀನು ಟ್ಯಾಕ್ಟ್ರ್ ಕಗ್ಗಪೇಡ್ತಾನೋ, ನಿನ್ನ ರಾಳಕ್ಕೆ ಮೋಸಕ್ಕೆ ಕೂಲಿಕೆ వేస్తాను, ನೀ ಟ್ಯಾಕ್ಟ್ರ್ ಅಂತ ಮೊದಲು 8 ಜನಕ್ಕೆ వచ్చేది ಕವಾಳ್ಸಿಗೇನೆ ಊರೂರ್ಕೇನೆ 8 ಜನ. ಯಾವಾಗೋ ಕಿತ್ಲಾಡಕ್ಕೆ ಬರೋಸ್ತ ಮನೆ ಮುಂದೆ. ಇದು ಲೋಡ್ಗೆ ಹೋಗಿದ್ದು ಆಲಗಡ್ಡೆಗೆ. ಅಲ್ಲಿ ಯಾರು ಬಾಡಿಗೆ ಕಳಿಸಿದ್ರೆ ಅವ್ರ ಮುಂದೆ నువ్వే వచ్చేదానికి నన్ను పిలుచుకోకుండా ಅಂತ ಅಲ್ಲಿ ಚೆನ್ನಾಗಿ ಕಿತ್ಲಾಡಿ ಮನೆ ಹತ್ರ ಬಂದು ಸಾಯಂಕಾಲ ಕೂತ್ಗಳಾಕಿದ್ನು. ನಾನು ಹೋಗ್ಬೇಡಪ್ಪ ಅವ್ರ ಜೊತೆಗೆ, ಸಾಕು ಅವ್ರ ಸವಾಸ ಬೇಡ ಅಂತ ನಾನು ಈ ಅಪ್ಪನ ಬದಲಿಸಿದ್ದೆ, ನಾರಾಯಣಪ್ಪ. ಅದಕ್ಕೆ ಈ ಅಪ್ಪ ಜೊತೆಗೆ ಹೋಗ್ತಾ ಇರಲಿಲ್ಲ ಸರ್. ಅದಕ್ಕೆ ನಾವು ಕಂಟ್ರೋಲ್ ಮಾಡಿಬಿಟ್ಟಿದ್ವಿ ಹೋಗ್ಬಾರ್ದು ಅಂತ. నీకు ట్రాక్టర్ కగ్గ పెడతాను, నీ పొద్దులే రేపు పెడతాను ఉంటా, నేను రాళ్ళ మోసಕ್ಕೆ వేసుకుంటాను, నీ ಜೊತೆಗೆ ಕೂಲಿಕೆ వేస్తాను ನಿನ್ನೆ ಅಂತ ಯಾವಾಗೂ ಹೇಳೋನು ಸರ್. ನಾವು ಬಂದರೆ ಬೆಂಕಿ ಉರಿತಾ ಇತ್ತು. ಜೋರಾಗಿ ಓಡೋಗ್ಬಿಟ್ಟು ನಿಡ್ಕೊಳಕ್ಕೆ ಹೋದ್ರೆ ನಾವು 5 ಜನ ಮಕ್ಕಳು ಸಹ ಇದರಿಂದ ಜೀವನ ಮಾಡ್ತಾ ಇದ್ವಿ. ನೀರಿಲ್ಲ, ಏನೂ ಇಲ್ಲ. ಕೂಲಿ ಮಾಡಿದೆ ಕೆಲಸ 2 ಗಂಟೆಗೆ. ನಮ್ಮ ಅಕ್ಕ ಅವರು ಆಚೆಗೆ ಬಂದಿದ್ದಾರೆ. ಯಾವಾಗೂ ರೋಡಲ್ಲಿ ಓಡಾಡ್ತಾ ಇರೋದೇ ಹಗಲ್ಕಾಗ್ಲೆಲ್ಲ, ನೈಟೆಲ್ಲ. ಅವ್ರು ಬಂದಾಗ ಏನಕ್ಕೋ ಹೋಗ್ತಾನೆ ಬಿಡು ಸುಮ್ಮನೆ ಅಂತ ಅವ್ರು ಒಳಗೆ ಬಂದ್ಬಿಟ್ಟವ್ರೆ. ಇನ್ನು ಸ್ವಲ್ಪ ಹೊತ್ತಕ್ಕೆ ಇವರು ಈ ಹುಡುಗ ನೋಡಿಬಿಟ್ಟು ಇದು ಡಮ್ ಅಂದಾಗ ಬಂದು ನಾವು ಮಲ್ಕೊಂಡಿದ್ವಿ, ಇಬ್ಬರಿಸಿದ್ರು. ಅವಾಗ ಬಂದು ನಾವು ನೋಡಿದ್ದು, ನೀರೆಲ್ಲ ಎತ್ಕೊಂಬಂದು ನಾನು ನೋಡಿದೆ, ನೀರೆಲ್ಲ ಎತ್ಕೊಂಬಂದು ಹಾಕಿ ಅವಾಗ ಆರಿಸಿದ್ದೀವಿ. ತಿರ್ಗಾ ಬಂದ್ಬಿಟ್ನು, ಹಿಡ್ಕೊಳಕ್ಕೆ ಹೋದ್ರೆ ಸಿಗಲೇ ಇಲ್ಲ, ಓಡೋದ್ನು. ಈಗ ಸಹ ಈ ಅಪ್ಪನ ಜೊತೆಯಲ್ಲಿ ಹೋಗೋದು, ಬಾಡಿಗೆಗಳು ಇಟ್ಕೊಡೋದು, ಏನಾದ್ರು ಕಾಸು ಏನಾರು ಕಮ್ಮಿ ಕೊಟ್ಟರೆ ಹಂಗೆ ಜಗಳಕ್ಕೆ ಬರೋದು. ಏನೋ ನಮ್ಮ ತಾಟ್ಗಳಾಗ ಹುಲ್ಲಕ್ಕೂ ಅದಕ್ಕೂ ಇದು ಬಂದರೆ ನಮ್ಮ ಮೇಲೇ ಕುಸ್ತಿಗೆ ಬರೋದು, ಸುಮ್ಮನೆ ಜಗಳಿಗೆ.
ಇನ್ನು ಟ್ರ್ಯಾಕ್ಟರ್ಗೆ ಬೆಂಕಿ ಇಟ್ಟು ಪರಾರಿಯಾಗಿರುವ ನಾರಾಯಣಪ್ಪ ಎಂಬಾತ ಊರಲ್ಲಿ ಬೋರ್ವೆಲ್ ಮೋಟಾರ್ ಕೇಬಲ್ ಕಳ್ಳತನ ಮಾಡಿ ಸಿಕ್ಕಿಬಿದ್ದು ಪೊಲೀಸ್ ಕೇಸ್ ಮಾಡಿಸಿಕೊಂಡಿದ್ದ. ಈಗಲೂ ಕೈಗೆ ಸಿಕ್ಕ ವಸ್ತುಗಳನ್ನು ಕಳುವು ಮಾಡುವ ಕಂತ್ರಿ ಕೆಲಸದಲ್ಲಿ ನಿರತನಾಗಿದ್ದಾನೆ ಎನ್ನುವುದು ತಿಳಿದು ಬಂದಿದೆ. ಟೈಮಲ್ಲಿ ನಾವು ಈಚೆಗೆ ಬಂದ್ವಿ. ಈಚೆಗೆ ಬರೋಷ್ಟೊತ್ತಿಗೆ ಬೆಲ್ಸಿಟ್ಟು ಮೇಲೆ ಹಾಕ್ಕೊಂಡು ಈ ಕಡೆ ಬಂದವನು ಬರ್ತಾನೆ. ನಾವು ಏನೋ ಯಾವಾಗೂ ಹೋದಂಗೆ ಹೋಗ್ತಾನೆ, ಇವನು ಏನು ಮಾಡ್ತಾನೆ ಬಿಡು ಅಂತ ನನ್ನ ಮನೆಯೊಳಗೆ ಕೊಳ್ತೋದೆ. 5 ನಿಮಿಷ ಮಲ್ಕೊಳ್ಳೂ ಇಲ್ಲ, 5 ನಿಮಿಷಕ್ಕೆ ಟೈರು ಡಬ್ ಬಂತು. ಅವನ ಕಡೆ ಬಂದಲ್ಲ, ಇನ್ನು ಮನೆ ಒಳಗೆ ಹೋಗಿ ಅಜ್ಜೆ ಇಕ್ಕಲಿಲ್ಲ, ಆವಾಗಲೇ ಟೈರು ಡಮ್ ಅಂತು. ಎಲ್ಲ ಓಡಿ ಬಂದ್ವಿ. ಅಷ್ಟೊತ್ತು ಸುಟ್ಟಾಯಿತು ಚೆನ್ನಾಗಿ. ಇದು ಟೈರು ಇದೆಲ್ಲ ವೈರ್ಗಳು ಎಲ್ಲ ಸುಟ್ಟೋಗವೆ. ನಾನು ತಿಳ್ಕೊಂಡೆ ಇವನೇ ಮಾಡಿರೋದ ಕೆಲಸ ಅಂತ ನಾನು ತಿಳ್ಕೊಂಡೆ ಸರ್. ಇಷ್ಟೆಲ್ಲ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇರೋ ಇಂತಹ ವ್ಯಕ್ತಿಯ ವಿರುದ್ಧ ದೂರು ಕೊಟ್ಟು ವಾರ ಕಳೆದಿದ್ರು ಪೊಲೀಸರು ಯಾಕೆ ಸುಮ್ಮನಿದ್ದಾರೋ ಗೊತ್ತಿಲ್ಲ. ಇನ್ನಾದರೂ ಆ ಖದೀಮ ಕಳ್ಳನನ್ನ ಒದ್ದು ಒಳಗೆ ಹಾಕಿ ಈ ರೈತರಿಗಾಗಿರುವ ಅನ್ಯಾಯಕ್ಕೆ ನ್ಯಾಯ ಕೊಡಿಸ್ತಾರಾ? ಕಾದ್ ನೋಡಬೇಕಿದೆ.